Hey guys, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಟೆಕ್ ವಿಡಿಯೋ ಅಂತ ಹೇಳ್ಬೋದು. ಇವತ್ತಿನ ಟೆಕ್ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಒಂದು ಫೋನ್ ಬಗ್ಗೆ ನೋಡ್ತೀವಿ. ಈ ಫೋನು ಎಲ್ಲಕ್ಕಿಂತಲೂ ವಿಡಿಯೋ ತೆಗೆಯೋಕ್ಕೆ ಮತ್ತು ಕ್ಯಾಮ್ರಾಗೋಸ್ಕರ ಒಂದು ಯೂಸ್ ಆಗುವಂಥ ಫೋನ್ನ ಇವಾಗ ನಾವು ನೋಡ್ತೀವಿ. ಇದು ಬಂದ್ಬಿಟ್ಟು ಓಪೋ F27 Pro ಪ್ಲಸ್ 5G ಅನ್ನುವಂಥ ಫೋನ್ ಇದು. ಸೊ ಇದು ಬಂದ್ಬಿಟ್ಟು ನಾನು ತಗೊಂಡಿರೋಕ್ಕಿಂತ ಮೇನ್ ರೀಸನ್ ಏನಂದರೆ ಕ್ಯಾಮ್ರಾ. ಇದು ನೋಡೋಕ್ಕಿಂತ ಮುಂಚೆ ನೀವೊಂದು ಕ್ವಿಕ್ ಒಂದು ಶಾರ್ಟ್ ಈ ಫೋನ್ ಒಳಗಡೆ ಏನೇನಿದೆ ಅಂತ ನೋಡೋಕ್ಕಿಂತ ಮುಂಚೆ ಇವಾಗ ನಾವು ಬಾಕ್ಸ್ ಕಂಟೆಂಟ್ ಏನಿದೆ ಅಂತ ನೋಡೋದನ್ನ ತೆಗ್ದಿದ ತಕ್ಷಣವೇ ಒಂದು ಸಿಮ್ ಇಂಜೆಕ್ಟರ್ ಟೂಲ್ ಬಂತು. ಯಾಕಂದರೆ ಇದು ಒಂದು ವಾರದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಸಿಮ್ ಇಂಜೆಕ್ಟರ್ ತೆಗ್ದಿದ ತಕ್ಷಣವೇ ಫೋನು ಓಪೋ ಫೋನ್ ಇದು. ಸೊ ನೀವು ಕೇಳ್ಬೋದು, ಬ್ರೋ ಇದಕ್ಕೇನು ಮಾಡಿಫೈ ಏನು ಮಾಡಿಸಿಲ್ಲ ಅಂತ. ನಾನು ಒಂದು ಟ್ಯಾಂಪರ್ ಹಾಕ್ಸಿದ್ದೀನಿ ಇದಕ್ಕೆ. ಇದು ಬಂದ್ಬಿಟ್ಟು ಒಳಗಡೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಕೊಟ್ಟಿದ್ರು ಅದಕ್ಕಿಂತ ಬೆಟರ್ ಇದು ಬಂದ್ಬಿಟ್ಟು ಸ್ಕ್ರ್ಯಾಚ್ ಕಾರ್ಡ್ ಮ್ಯಾಟ್. ಇದು ಸ್ಕ್ರ್ಯಾಚ್ ಆಗಲ್ಲ, ಏನೂ ಆಗಲ್ಲ. ಸೊ ಇದು ಫೋನ್ ಒಂದು ಕಡೆ ಇರಲಿ. ನೆಕ್ಸ್ಟ್ ತೆಗೆದು ನೋಡಿದ್ರೆ ಸೇಫ್ಟಿ ಟೂಲ್ಸು ಮತ್ತು ಗೈಡು ಮತ್ತು ಅವರು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಮತ್ತು ಕೇಸು ಇದು ಸಖತ್ ಕೇಸೇನೆ, ಆದರೆ ನನಗಿದು ಇಷ್ಟ ಆಗಿಲ್ಲ ಇದು. ಸೊ ಚೆನ್ನಾಗಿ ಕೇಸೇನೆ, ಟ್ರಾನ್ಸ್ಪರೆಂಟ್ ಕೇಸು. ಸೊ ಇದೂ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಒಳಗಡೆ ಒಂದು 80 ವೋಲ್ಟ್ಸ್ ಸೂಪರ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ಬಂದ್ಬಿಟ್ಟು ಕೇಬಲ್ ಟೈಪ್ ಯು ಟು ಟೈಪ್ ಸಿ ಕೇಬಲ್ ಒಂದು ಕೊಟ್ಟಿದ್ದಾರೆ. ಸೊ ಇಷ್ಟೇನ ಬಾಕ್ಸ್ ಕಂಟೆಂಟ್ ಇಟ್ಟಿದ್ದು. ಇವಾಗ ಫೋನ್ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ಫೋನ್ ಬಗ್ಗೆ ಒಂಚೂರು ನೋಡೋಣ. ಫೋನ್ದು ಒಂಚೂರು ನೋಡೋಣ. ಇವಾಗ ಫೋನ್ ಬಗ್ಗೆ ಬರಬೇಕಂದ್ರೆ ಫೋನ್ದು ಹಿಂದೆಗಡೆ ಟೆಕ್ಸ್ಚರ್ ಬಂದ್ಬಿಟ್ಟು 2 ಸೈಡ್ ಲೆದರ್ ಇರುತ್ತೆ. ಸೊ 2 ಸೈಡ್ ಲೆದರ್ ಇರೋದ್ರಿಂದ ಇಲ್ಲಿ ಮಿಡಲಲ್ಲಿ ಮೆಟಲ್ ಕೊಟ್ಟಿರ್ತಾರೆ ನಿಮಗೆ. ಮೆಟಲ್ಲು ಇದು ಮೆಟಲ್ ಅನ್ನೋಕ್ಕಾಗಲ್ಲ, ಒಂಥರ ಸಿಲ್ಕಿ ಫೀಲ್ ನಮಗೆ ಸಿಗುತ್ತೆ. ಇವಾಗ ಈ ಫೋನ್ ಬಗ್ಗೆ ಮಾತಾಡೋಣ. ಫಸ್ಟು ಫೋನ್ ಆನ್ ಮಾಡಿದ ತಕ್ಷಣವೇ ಓಪೋ ಅಂತ ಬಂತು. ಓಪೋದಲ್ಲಿ ನಿಮಗೆಲ್ಲ ಗೊತ್ತಿರೋ ಕಲರ್ ವಾಯ್ಸು ಮತ್ತು ಬ್ರ್ಯಾಂಡಿಂಗು ಓಪೋನೇ. ಮತ್ತು ರ್ಯಾಮ್ ಬಂದ್ಬಿಟ್ಟು 8 GB ರ್ಯಾಮು ಮತ್ತು ಸ್ಟೋರೇಜ್ ಬಂದ್ಬಿಟ್ಟು 256 GB ಸ್ಟೋರೇಜ್ ಏನೋ ಬರುತ್ತೆ. ಮತ್ತು CPU ಅಂತ ನೋಡಿದ್ರೆ ಮೀಡಿಯಾ ಟೆಕ್ ಕೊಟ್ಟಿರ್ತಾರೆ, ಮೀಡಿಯಾ ಟೆಕ್ ಇಮಿಡಿಯೇಟರ್ ಕೊಟ್ಟಿರ್ತಾರೆ. ಮತ್ತು ಅದು ಬಂದ್ಬಿಟ್ಟು 5G 6G ಪ್ರೊಸೆಸರ್ ಏನೋ ಕೊಟ್ಟಿರ್ತಾರೆ. 5G 6G ಪ್ರೊಸೆಸರ್ ಏನೋ ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಕ್ಯಾಮ್ರಾ ಬಗ್ಗೆ ನೋಡ್ಬೇಕಂದ್ರೆ 170 ಮೆಗಾ ಪಿಕ್ಸಲ್ಲು ಡ್ಯುಯಲ್ ಅಲ್ಟ್ರಾವೈಡ್ ಕ್ಯಾಮ್ರಾ ಕೊಟ್ಟಿರ್ತಾರೆ. 2 ಸೈಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಬಂದ್ಬಿಟ್ಟು. ಆದರೆ ಇದ್ರಲ್ಲಿ ಬಂದ್ಬಿಟ್ಟು ಬರೀ 3 ಕ್ಯಾಮ್ರಾ ಇರೋದು. 2 ಕ್ಯಾಮ್ರಾ ಇದೆ. ಇದು ಬಂದ್ಬಿಟ್ಟು ಸೆನ್ಸಾರ್ಸ್ ಏನೋ ಅಂತಾರೆ, ಮತ್ತು ಇದು ಒಂದು ಫ್ಲ್ಯಾಶ್ ಲೈಟ್. ಇವಾಗ ಫೋನಲ್ಲಿ ಕರ್ವ್ ಡಬಲ್ ಇದನ್ನಂತಾರೆ ಹೇಳಿದ್ನಲ್ಲ. ಸೊ ಡ್ಯುಯಲ್ ಕ್ಯಾಮ್ರಾ ಅಲ್ಟ್ರಾವೈಡು ಅದೆಲ್ಲ ಚೆನ್ನಾಗೇ ಇರುತ್ತೆ ಇದರಲ್ಲಿ. ಯಾಕಂದರೆ ನೀವು ಇವಾಗ ಏನಾದ್ರು ಬ್ಲಾಗಿಂಗ್ ಮಾಡಬೇಕಂದ್ರೆ ಚೆನ್ನಾಗಿ ಇಟ್ಕೊಂಡು ಬ್ಲಾಗಿಂಗ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಈ ಫೋನ್ದು ಲಿಂಕು ನಾನು ಕೆಳಗಡೆ ಕೊಡ್ತೀನಿ ಬೇಕಿದ್ರೆ. ಸೊ ಇದು ಬಂದ್ಬಿಟ್ಟು ಇವಾಗ ನಾನು ಮೇಯ್ನು ಸೆಲೆಕ್ಟ್ ಮಾಡಿಲ್ಲ, ಅಪ್ಪ ತಂದ್ಕೊಟ್ಟಿದ್ದು ನನಗೆ ಬರ್ತ್ಡೇ ಗಿಫ್ಟಾಗಿ. ಸೊ ಇದು ನನಗೆ ಮೇಯ್ನ್ಲಿ ಯೂಸ್ ಆಗಿದ್ದು ಬಂದ್ಬಿಟ್ಟು ಚಾರ್ಜಿಂಗ್ ಅನ್ನಲ್ಲ, ಫೋಟೋಸ್ ತೆಗಿಯೋಕ್ಕೆ ಮತ್ತು ವಿಡಿಯೋಸ್ ಮಾಡೋಕ್ಕೆ ಮತ್ತು ಎಡಿಟಿಂಗ್ದು. ಇದು ಓಪೋ ಯೂಸ್ ಮಾಡಿರೋದ್ರಿಂದ ಓಪೋದೇ ಓನ್ ಇದು. ಇವಾಗ ನಿಮ್ಗೆ ಗೊತ್ತು ಏನು OS ಅಂತ, ಕಲರ್ OS. ಆ್ಯಂಡ್ರಾಯ್ಡ್ 14 ಕೊಟ್ಟಿರ್ತಾರೆ, ಕಲರ್ OS ಕೊಟ್ಟಿರ್ತಾರೆ. ಅಪ್ಡೇಟು ಟೈಮಾಗಿ ಬರ್ತಾನೆ ಇರುತ್ತೆ. ಸೊ ಅಪ್ಡೇಟ್ ಬಂದಾಗಲೂ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ.
ಆದರೆ ಇದರಲ್ಲಿ ಒಂದು ವಿಷಯ ಏನಂದರೆ ನೀವು ಆಫ್ಲೈನಲ್ಲಿ ತೊಗೊಳೋದು ಬೆಟರ್. ಆನ್ಲೈನಿಗೆ ಹೋದರೆ ಆನ್ಲೈನಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಆಗ್ತದೆ. 27 ಇವಾಗ ನಾನು ಆಫ್ಲೈನಲ್ಲಿ ತಗೊಂಡು 30 ಬಿತ್ತು, ಇವಾಗ ನೀವು ಆನ್ಲೈನ್ಗೆ ಹೋಗಿದ್ರೆ 27 ಬೀಳ್ತಿದೆ. ಸೊ 27 ಇನ್ನೂ ಡೌನ್ ಆದರೆ ಬ್ಯಾಟ್ರಿ ಕೆಪಾಸಿಟಿ ಚೆನ್ನಾಗಿರಲ್ಲ, ಮತ್ತು ಅದು ಚೆನ್ನಾಗಿ ಡಿಸ್ಪ್ಲೇ ವರ್ಕ್ ಆಗಲ್ಲ. ಡಿಸ್ಪ್ಲೇ ಕೆಳಗಡೆ ಹಾಕಿ ಒಡೆದೋಗಿರೋದು ಕೊಟ್ಟಿರ್ತಾರೆ, ನಮ್ಗದು ಅಬ್ಸರ್ವ್ ಆಗಲ್ಲ. ಮತ್ತು ಡಿಸ್ಪ್ಲೇ ಬಂದರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಹಾಕಿದ್ದಾರೆ. ವಿಕ್ಟಸ್ 2 ವಿಕ್ಟಸ್ 1 ಮತ್ತು ಡ್ಯಾಮೇಜ್ ಪ್ರೂಫು ಪ್ಲಸ್ IP68 IP69 IP69 ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ನಾನು ಇದ್ರಲ್ಲಿ ಬಂದ್ಬಿಟ್ಟು ನಾನು ಮ್ಯಾಟ್ ಫಿನಿಶ್ ಹಾಕ್ಸಿದ್ದೀನಿ. ಮ್ಯಾಟ್ ಫಿನಿಶ್ ತೆಗೆದ್ರೂ ಕೂಡ ಬಿದ್ರೇನು ಏನಾಗಲ್ಲ. ಫಸ್ಟ್ ನಾನು ಇನ್ನೊಂದು ಇರ್ತದೆ UV ರೇಡಿಯೇಷನ್ ಹತ್ರ ಕರ್ವ್ಗೆ ಬರ್ತಿತ್ತು. ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಕರ್ವ್ಗೆ ಬೇರೆ ಥರ ಕೊಡ್ತಾರೆ ನಿಮಗೆ. ಬೇರೆ ಥರ ಅಂದರೆ UV ರೇಡಿಯೇಷನ್ ಪ್ರೊಟೆಕ್ಷನು ಅದೆಲ್ಲ ಇನ್ನೂ ಸಕ್ಕತ್ತಾಗಿರುತ್ತೆ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ನನಗೆ ಮೇಯ್ನ್ ಇಷ್ಟ ಆಗಿದೆ ಅಂದರೆ ಇದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಬರೋದ್ರಿಂದ. ಓಪೋದಲ್ಲಿ ಬಂದ್ಬಿಟ್ಟು ಯಾವಾಗಲೂ ಬೇಸ್ ಎಂಡಲ್ಲಿ F ಮಾಡಲ್ಸಲ್ಲಿ ಮಾತ್ರ ಫಿಂಗರ್ ಪ್ರಿಂಟ್ ಕೊಡೋದು, ರೆನೋ ಮಾಡಲಲ್ಲೂ ಕೊಡ್ತಾರೆ. ಆದರೆ ಸಚ್ ಅದರಲ್ಲಿ ಬೇರೆ F ಅಲ್ಲಿ ಬರೀ 2 ಮಾಡಲ್ ಇರೋದು, 6F ಅಂತ ಅನಿಸುತ್ತೆ. ಸೊ ಅದರಲ್ಲಿ ಇನ್ನೂ ಬೇಸಿಕ್ ಮಾಡಲ್ ಹೋದರೆ ಅದಕ್ಕೆ ಸೈಡ್ ಫಿಂಗರ್ ಪ್ರಿಂಟೇ ಬರೋದು. ಸೊ ಅದಕ್ಕೆ ನಾನು ರೆಫರ್ ಮಾಡೋದು ಇದು ಒಂದೇ, ಓಪೋ A25 Pro Plus 5G. ಓಕೆನಾ. ಇದರಲ್ಲಿ ಇನ್ನೊಂದೇನೆಂದರೆ ಕ್ಯಾಮ್ರಾದು ವಿಡ್ತ್ ಚೆನ್ನಾಗಿರುತ್ತೆ. ವಿಡ್ತು 146 MP ಬರುತ್ತೆ. ಮತ್ತು ಡಿಸ್ಪ್ಲೇನು ಕರ್ವ್ ಡಿಸ್ಪ್ಲೇ ಅಂದ ತಕ್ಷಣ 3D ಮೂವಿ ನೋಡಬೇಕಾದ್ರೆ 4D 3Dಗೆ ಆ ಥರ ಹೋದರೆ ಕರ್ವಾಗಿ ಕಾಣಿಸುತ್ತೆ. ಇವಾಗ ಒಂದೊಂದ್ಸತಿ ಹೇಳ್ಬೇಕಂದ್ರೆ ಇವಾಗ ನನ್ನ ತಮ್ಮನೂ ಕೂಡ ಅವತ್ತು ಕೇಳ್ದ, ನೀನು ಏನಕ್ಕೆ ಈ ಥರ ಇಟ್ಕೊಂಡು ಬರೀತಿದ್ದೀಯ ಅಂತ. ನಾನು ಹೇಳಿದೆ ಇದು ಕರ್ವ್ ಡಿಸ್ಪ್ಲೇ ಅಂತ. ಸೊ ಇದು ಬಂದ್ಬಿಟ್ಟು ನೋಟ್ಸು ಎತ್ಕೋಬೇಕಾದ್ರೂ ಇವಾಗ ಇದು ಮಾಡ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ ಈ ಫೋನು. ಸೊ OnePlusಗಿಂತ ಚೆನ್ನಾಗಿದೆಯಾ ಬ್ರೋ ಅಂತ ಕೇಳಿದ್ರೆ OnePlusಗಿಂತನೂ ಕ್ಯಾಮ್ರಾ ಕ್ವಾಲಿಟಿ ಸಕ್ಕತ್ತಾಗಿದೆ. OnePlusಲ್ಲೂ ಚೆನ್ನಾಗಿದೆ. OnePlus ಏನು ಕಮ್ಮಿ ಇಲ್ಲ, ಡೌನು ಆಗಿಲ್ಲ, ಫ್ರಂಟು ಆಗಿಲ್ಲ. ಸೊ ನನಗೆ ಇನ್ನೊಂದು ಫೋನ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು OnePlus 10R. ಇದರಲ್ಲಿ ಡುವೆಲ್ ಕ್ಯಾಮ್ರಾ ನೋಡ್ಕೊಟ್ಟಿದ್ದಾರೆ, ಅದರಲ್ಲೂ ಡುವೆಲ್ ಕ್ಯಾಮ್ರಾ ಇದೆ. ಎರಡೂದನ್ನು ಕಂಪೇರ್ ಮಾಡಿದಾಗ ಓಪೋದು ಒಂಚೂರು ಬೆಟರ್ ಆಗಿದೆ. ಯಾಕಂದರೆ ಇದು ಬಂದ್ಬಿಟ್ಟು ಹೊಡೆದೋಗಿರೋ ಫೋನು ನಾನು ಇಟ್ಕೊಂಡಿರೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.